ಅದು ಯಾವ ಗಳಿಗೆಯೋ ಏನೋ ನಾನು ನನ್ನ ಅಮ್ಮನ ಮಾತನ್ನು ಕೇಳಿ ನನ್ನ ಸಹೋದರಿ ನಾದಿನಿಯ ಮದುವೆಗೆ ಹೋಗಿದ್ದೆ. ನಾನು ಹೋಗುವುದಿಲ್ಲ ಎಂದು ಅಮ್ಮನಿಗೆ ಹೇಳಬಹುದಿತ್ತು. ಆದರೆ ಕೇವಲ ನನ್ನ ಸಹೋದರಿಗಾಗಿ ನಾನು ಅಮ್ಮನಲ್ಲಿ ಹಾಂ ಎಂದು ಒಪ್ಪಿಕೊಂಡಿದ್ದೆ. ವಾಸ್ತವದಲ್ಲಿ ನನಗೆ ಒಬ್ಬಳೇ ಸಹೋದರಿ ಇದ್ದಳು. ಅವಳನ್ನು ನಾನು ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತಿದ್ದೆ. 1 ವರ್ಷದ ಹಿಂದೆ ಅವಳ ಮದುವೆಯಾಗಿತ್ತು. ಆ ಮದುವೆ ಮತ್ತೊಂದು ಸಿಟಿಯಲ್ಲಿ ನಡೆದಿತ್ತು. ನಾವು ಬೆಂಗಳೂರಿನಲ್ಲಿದ್ದೆವು. ಅವಳು ಮದುವೆಯಾಗಿ ಹೈದರಾಬಾದ್ಗೆ ಶಿಫ್ಟ್ ಆಗಿದ್ದಳು. ನನ್ನ ಸಹೋದರಿಯ ವಿಷಯ ಬಂದಾಗ ನಾನು ಯಾವ ಮಾತನ್ನು ಆಗುವುದಿಲ್ಲ ಎಂದು ಹೇಳುತ್ತಿರಲಿಲ್ಲ. ಇಂದು ನನ್ನ ಸಹೋದರಿಯ ನಾದಿನಿಯ ಮದುವೆ ಇದ್ದ ಕಾರಣ ಅಮ್ಮ ನನಗೆ ಹೇಳಿದ್ದಳು, ರೋಹನ್, ಶೀತಳಳ ನಾದಿನಿಯ ಮದುವೆ ಇದೆ. ನಮ್ಮ ಮನೆಯಿಂದ ಯಾರಾದರೂ ಒಬ್ಬರು ಹೋಗಲೇಬೇಕು. ನೋಡು, ವಾತಾವರಣ ಎಷ್ಟು ಕೆಟ್ಟಿದೆ. ವಾತಾವರಣ ಸರಿ ಇದ್ದರೆ ನಾನೇ ಹೋಗುತ್ತಿದ್ದೆ. ಹವಾಮಾನದ ಕಾರಣದಿಂದ ತುಂಬ ಚಳಿಯಾಗುತ್ತಿದೆ. ಹೆಚ್ಚು ಚಳಿ ಇದ್ದರಿಂದ ನನಗೆ ಕಾಲು ನೋವು ಜಾಸ್ತಿಯಾಗುತ್ತಿದೆ. ಒಂದು ವೇಳೆ ನಾನು ಹೋದರೆ ನನ್ನ ಕಾಲ ನೋವಿಗೆ ಶೀತಳ ಇನ್ನೂ ಗಾಬರಿಯಾಗುತ್ತಾಳೆ. ಆಗ ಅವಳು ಮದುವೆಯನ್ನು ಸರಿಯಾಗಿ ಎಂಜಾಯ್ ಮಾಡಲು ಆಗುವುದಿಲ್ಲ. ಅದಕ್ಕಾಗಿ ನೀನೇ ಮದುವೆಗೆ ಹೋಗಿ ಬಾ. ಒಂದೇ ದಿನದ ಮಾತು. ಶೀತಲ್ ಸಹ ಖುಷಿಯಾಗುತ್ತಾಳೆ. ಅವಳ ಗಂಡನ ಮನೆಯವರಿಗೂ ಅನಿಸುತ್ತದೆ. ಕನಿಷ್ಠವೆಂದರೂ ಒಬ್ಬರಾದರೂ ಶೀತಳಳ ತವರು ಮನೆಯಿಂದ ಮದುವೆಗೆ ಬಂದರಲ್ಲ ಎಂದು ಸಮಾಧಾನ ಪಟ್ಟುಕೊಳ್ಳುತ್ತಾರೆ. ಒಂದು ವೇಳೆ ನಾವು ಹೋಗದಿದ್ದರೆ ಅವಳ ಗಂಡನ ಮನೆಯಲ್ಲಿ ಅವಳಿಗೆ ಏನಾದರೂ ಹೇಳಬಹುದು. ವಾತಾವರಣ ತುಂಬ ಕೆಟ್ಟು ಹೋಗಿತ್ತು. ಹೈ ಅಲರ್ಟ್ ಸುದ್ದಿ ನ್ಯೂಸ್ನಲ್ಲೆಲ್ಲ ಬರುತ್ತಿತ್ತು. ಯಾವುದೇ ಸಮಯದಲ್ಲಿ ತುಂಬ ಮಳೆ ಬರಬಹುದಾಗಿತ್ತು. ಅಮ್ಮನ ಮಾತು ಸಹ ಸರಿಯಾಗಿತ್ತು. ನಾನು ಅಮ್ಮನಿಗೆ ಇಲ್ಲ ಎಂದು ಹೇಳಲಾಗಲಿಲ್ಲ. ಸ್ವಲ್ಪ ಹೊತ್ತಿನಲ್ಲಿ ನಾನು ಹೈದರಾಬಾದ್ಗೆ ಹೊರಟು ಹೋದೆ. ನನ್ನ ಅಕ್ಕ ನನ್ನನ್ನು ನೋಡಿ ತುಂಬ ಖುಷಿಯಾದಳು. ಅವಳು ಅಮ್ಮನ ಬಗ್ಗೆಯೂ ಸಹ ಕೇಳಿದಳು. ವಾತಾವರಣ ಕೆಟ್ಟಿದ್ದರಿಂದ ಅಮ್ಮನಿಗೆ ಬರಲಾಗಲಿಲ್ಲ ಎಂದು ನಾನು ಅಕ್ಕನಲ್ಲಿ ಹೇಳಿದೆ. ಅಕ್ಕನ ಗಂಡನ ಮನೆಯವರು ಸಹ ತುಂಬ ಒಳ್ಳೆಯವರಾಗಿದ್ದರು. ಅವರೆಲ್ಲ ನನ್ನನ್ನು ಆದರದಿಂದ ಸ್ವಾಗತಿಸಿದರು. ನಾನು ಮದುವೆಯನ್ನು ಚೆನ್ನಾಗಿ ಎಂಜಾಯ್ ಮಾಡಿದೆ. ನಾನು ಮದುವೆಯ ಮಾರನೇ ದಿನವೇ ಮನೆಗೆ ಹೊರಟು ನಿಂತೆ. ಆದರೆ ಅಕ್ಕ ಹೇಳಿದಳು, ವಾತಾವರಣ ತುಂಬ ಕೆಟ್ಟಿದೆ, ಹೈ ಅಲರ್ಟ್ ಇದೆ. ಈ ಸಂದರ್ಭದಲ್ಲಿ ನೀನು ಹೋಗೋದು ಸೂಕ್ತವಲ್ಲ. ಯಾವುದೇ ಸಂದರ್ಭದಲ್ಲಿ ಭಾರೀ ಮಳೆ ಆಗಬಹುದು ಅಕ್ಕ ಎಂದಾಗ ನಾನು ಹೇಳಿದೆ, ಶೀತಲ್, ಎಂತಹ ಕೆಲಸಕ್ಕೆ ಬಾರದ ಮಾತನಾಡುತ್ತಿದ್ದೀಯಾ? ಹವಾಮಾನ ಇಲಾಖೆ ಮಾಹಿತಿ ಎಂದಾದರೂ ಸತ್ಯವಾಗಿದೆಯಾ? ಸರಿ, ಅವರು ಹೈ ಅಲರ್ಟ್ ಸೂಚನೆ ನೀಡಿದ್ದಾರೆ. ಅದರ ಹಾಗೆ ಎಂದೂ ಆಗದು. ನೋಡು, ಅಲ್ಪ ಸ್ವಲ್ಪ ಮಳೆಯಾಗಿ ಆನಂತರ ನಿಂತು ಹೋಗುತ್ತದೆ. ನಾನು ಇಂದು ಇಲ್ಲೇ ಉಳಿದರೆ ನನ್ನ ಆಫೀಸ್ಗೆ 2 ದಿನ ರಜೆ ಆಗಬಹುದು. ನಿನಗಂತೂ ಗೊತ್ತು, ನಾನು ಹೊಸದಾಗಿ ಕೆಲಸಕ್ಕೆ ಸೇರಿದ್ದೇನೆಂದು. ನಾನು ಹೆಚ್ಚು ರಜೆ ತೆಗೆದುಕೊಳ್ಳುವ ಹಾಗಿಲ್ಲ. ನಮ್ಮ ಬಾಸ್ ತುಂಬ ಸ್ಟ್ರಿಕ್ಟ್ ಅಂತೆ. ಅವರು ಒಮ್ಮೊಮ್ಮೆ ಹೆಚ್ಚು ರಜೆ ತೆಗೆದುಕೊಂಡರೆ ಜಾಬ್ನಿಂದ ತೆಗೆದುಹಾಕುತ್ತಾರಂತೆ. ನನಗೆ ಕೆಲಸ ಕಳೆದುಕೊಳ್ಳಲು ಇಷ್ಟವಿಲ್ಲ. ಏಕೆಂದರೆ ಈ ಕೆಲಸ ನನಗೆ ತುಂಬ ಖುಷಿ ಕೊಟ್ಟಿದೆ. ಆದರೂ ಶೀತಲ್ ನನ್ನನ್ನು ತಡೆಯುವ ತುಂಬ ಪ್ರಯತ್ನ ಮಾಡಿದಳು. ಆದರೆ ನಾನು ಅಲ್ಲಿ ಉಳಿಯಲಿಲ್ಲ. ನಾನು ಬೆಂಗಳೂರಿಗೆ ಹೊರಟೆ. ಈಗ ನಾನು ಕೇವಲ 4-5 ಕಿಲೋಮೀಟರ್ ಅಷ್ಟೇ ಹೊರಟು ಬಂದಿದ್ದೆ. ವಾತಾವರಣ ಬದಲಾಗಿತ್ತು. ನನಗನಿಸಿತ್ತು ಅಲ್ಪ ಸ್ವಲ್ಪ ಮಳೆ ಆಗಬಹುದು ಮತ್ತು ಸ್ವಲ್ಪ ಹೊತ್ತಿನಲ್ಲಿ ನಿಲ್ಲಬಹುದು. ಮಳೆ ಜೋರಾಗಿ ಬರುವ ಹೊತ್ತಿಗೆ ನಾನು ಬೆಂಗಳೂರಿಗೆ ತಲುಪಬಹುದು ಎಂದುಕೊಂಡೆ. ಆದರೆ ಮಳೆ ನಿಲ್ಲುವ ಲಕ್ಷಣವೇ ಕಾಣಲಿಲ್ಲ. ಮಳೆ ಕ್ರಮೇಣ ಹೆಚ್ಚಾಯಿತು. ಎಷ್ಟೊಂದು ಹೆಚ್ಚಾಗಿತ್ತೆಂದರೆ ಮುಂದಿರುವ ವಾಹನಗಳು ಸಹ ನನಗೆ ಕಾಣಿಸುತ್ತಿರಲಿಲ್ಲ. ನನಗೆ ಗಾಡಿಯ ವೇಗವನ್ನು ಸಹ ಹೆಚ್ಚಿಸಲಾಗಲಿಲ್ಲ. ನಾನು ಪಕ್ಕದಲ್ಲಿ ಗಾಡಿಯನ್ನು ನಿಲ್ಲಿಸಿದೆ. ಕಚ್ಚಾ ರೋಡ್ನಿಂದ ಹೋದರೆ ಶಾರ್ಟ್ಕಟ್ನಲ್ಲಿ ಬೇಗ ತಲುಪಬಹುದು ಎಂದುಕೊಂಡೆ. ಆದರೆ ಇದು ಸಹ ನನ್ನ ಅತಿದೊಡ್ಡ ತಪ್ಪಾಗಿತ್ತು. ನಾನು ಕಚ್ಚಾ ರಸ್ತೆಯಲ್ಲಿ ಹೋಗುತ್ತಿದ್ದಂತೆ ನನ್ನ ಕಾರು ಮುಂದೆ ಚಲಿಸಲಿಲ್ಲ. ಏಕೆಂದರೆ ಮಳೆಯ ಕಾರಣದಿಂದ ಕಚ್ಚಾ ರೋಡ್ನಲ್ಲಿ ಕೆಸರು ತುಂಬಿತ್ತು. ನಾನು ಗಾಡಿಯನ್ನು ಜೋರಾಗಿ ಓಡಿಸಲು ಸಾಧ್ಯವಾಗಲಿಲ್ಲ. ನಿಧಾನ ಗಾಡಿಯನ್ನು ಚಲಿಸುತ್ತಾ ಸಾಗಿದೆ. ಅಕ್ಕನ ಮಾತು ಕೇಳಬೇಕಿತ್ತು ಎಂದು ಮನದಲ್ಲೇ ಯೋಚಿಸಿದೆ. ಒಂದು ವೇಳೆ ಅವಳ ಮಾತು ಕೇಳಿ ಅಲ್ಲೇ ಉಳಿದಿದ್ದರೆ ನನಗೆ ಈ ಕಷ್ಟ ಬರುತ್ತಿರಲಿಲ್ಲ. ಆದರೆ ಈಗ ಎಲ್ಲವನ್ನೂ ಎದುರಿಸಬೇಕಾಗಿತ್ತು. ನನ್ನ ದುರಾದೃಷ್ಟಕ್ಕೆ ಬೈದುಕೊಳ್ಳುತ್ತಾ ನಾನು ಮುಂದೆ ಚಲಿಸತೊಡಗಿದೆ. ಸ್ವಲ್ಪ ಮುಂದೆ ಬರುತ್ತಿದ್ದಂತೆ ಒಂದು ಹುಡುಗಿಯ ಚೀರಾಡುವ ಶಬ್ದ ಕೇಳಿಸಿತು. ಆ ಶಬ್ದವನ್ನು ಕೇಳಿ ನಾನು ಆಶ್ಚರ್ಯಗೊಂಡೆ. ನಾನು ವಾಚ್ ನೋಡಿದಾಗ ರಾತ್ರಿ ಸಮಯ 1 ಗಂಟೆಯಾಗಿತ್ತು. ಸುತ್ತಮುತ್ತಲೂ ದಟ್ಟ ಕಾಡಿತ್ತು. ಈ ದಟ್ಟ ಕಾಡಿನಲ್ಲಿ ಆ ಹುಡುಗಿಗೆ ಏನು ಕೆಲಸ? ನಾನು ಯೋಚಿಸಿದೆ, ನಾನು ಸೀದಾ ಹೋಗಿಬಿಡಬೇಕು. ಇಲ್ಲಿಯ ವಾತಾವರಣ ಈಗ ನನಗೆ ಅಷ್ಟೊಂದು ಸರಿ ಕಾಣಲಿಲ್ಲ. ಏನೋ ದುರ್ಘಟನೆ ನಡೆಯುತ್ತಿದೆ ಎಂದು ನನ್ನ ಮನ ಹೇಳುತ್ತಿತ್ತು. ಈ ಸರಿ ರಾತ್ರಿಯಲ್ಲಿ ಆ ಹುಡುಗಿಗೆ ಇಲ್ಲೇನು ಕೆಲಸ? ನನಗಂತೂ ಈಗ ಭೂತ ಪ್ರೇತಗಳು ನೆನಪಾಗತೊಡಗಿದವು. ಆದರೆ ಹುಡುಗಿಯ ಚೀರುವಿಕೆ ಶಬ್ದ ಮತ್ತೊಮ್ಮೆ ಕೇಳಿಸಿತು. ಈಗ ನನಗೆ ಗಾಡಿಯನ್ನು ಸಹ ಮುಂದೆ ಚಲಿಸಲಾಗಲಿಲ್ಲ. ನಾನು ಗಾಡಿಯನ್ನು ಅಲ್ಲೇ ನಿಲ್ಲಿಸಿದೆ. ನಾನು ಗಾಡಿಯಿಂದ ಇಳಿಯುವ ಹಾಗೂ ಇರಲಿಲ್ಲ. ಏಕೆಂದರೆ ತುಂಬ ಜೋರಾಗಿ ಮಳೆ ಬರುತ್ತಿತ್ತು. ಗಾಡಿಯಲ್ಲಿ ಕುಳಿತು ಹುಡುಗಿ ಕೂಗುವ ಕಡೆ ನೋಡತೊಡಗಿದೆ. ಈಗ ಹುಡುಗಿ ಚೀರುವಿಕೆಯ ಶಬ್ದ ನಿಂತಿತು. ನಾನು ಇದು ನನ್ನ ಭ್ರಮೆ ಇರಬೇಕು, ಇಲ್ಲ ಯಾವುದೋ ಭೂತ ಪ್ರೇತ ಇರಬೇಕು ಎಂದುಕೊಂಡು ನಾನು ಹೊರಡಲು ಗಾಡಿಯನ್ನು ಸ್ಟಾರ್ಟ್ ಮಾಡತೊಡಗಿದೆ. ಸ್ವಲ್ಪ ಹೊತ್ತಿನಲ್ಲಿ ಆ ಕಡೆಯಿಂದ ಒಂದು ಹುಡುಗಿ ಓಡುತ್ತಾ ನನ್ನ ಗಾಡಿಯ ಕಡೆಗೆ ಬರುತ್ತಿದ್ದಳು. ಅವಳು ನನ್ನ ಗಾಡಿಯ ಮುಂದೆ ಬಂದು ನಿಂತಿದ್ದಳು. ಮಳೆಯ ಕಾರಣದಿಂದ ಅವಳ ಬಟ್ಟೆ ಅವಳ ದೇಹಕ್ಕೆ ಅಂಟಿಕೊಂಡಿತ್ತು.
ಅವಳ ದುಪ್ಪಟ್ಟ ಸಹ ಅವಳ ಕುತ್ತಿಗೆಗೆ ಅಂಟಿಕೊಂಡು ಹಿಂದಕ್ಕೆ ಹೋಗಿ ಅವಳ ಶರೀರವನ್ನು ಮರೆಮಾಚಲಾಗಲಿಲ್ಲ. ಮಳೆಯು ಅವಳ ಸೌಂದರ್ಯವನ್ನು ಇನ್ನೂ ಎದ್ದು ಕಾಣುವಂತೆ ಮಾಡಿತ್ತು. ಹುಡುಗಿ ತುಂಬ ಸುಂದರವಾಗಿದ್ದಳು. ಗಾಡಿಯ ಹೆಡ್ಲೈಟ್ನಲ್ಲಿ ಅವಳ ಹಾಳು ಬಣ್ಣ ಎದ್ದು ತೋರುತ್ತಿತ್ತು. ಒಂದು ಕ್ಷಣ ನನ್ನ ಹೃದಯ ಬಡಿತ ಹೆಚ್ಚಾಯಿತು. ಈ ದಟ್ಟ ಕಾಡಿನಲ್ಲಿ ಈ ಸರಿ ರಾತ್ರಿಯಲ್ಲಿ ಇಷ್ಟೊಂದು ಸುಂದರ ಹುಡುಗಿ ಏನು ಮಾಡುತ್ತಿದ್ದಾಳೆ? ಆ ಹುಡುಗಿಯ ಸೌಂದರ್ಯ ನೋಡಿ ನಾನು ತಲೆ ತಗ್ಗಿಸಿದೆ. ಏಕೆಂದರೆ ಆ ಹುಡುಗಿಯ ಸೌಂದರ್ಯ ನೋಡಿ ನನ್ನ ಹೃದಯ ತಳಮಳಗೊಂಡಿತ್ತು. ಈಗ ಅವಳು ಕಾರಿನ ಕಿಟಕಿಯ ಬಳಿ ನಿಂತು ಜೋರಾಗಿ ಬಡಿಯುತ್ತಿದ್ದಳು. ಅವಳು ಗ್ಲಾಸನ್ನು ಕೆಳಗಿಳಿಸುವಂತೆ ಹೇಳುತ್ತಿದ್ದಳು. ಅವಳು ತುಂಬ ಹೆದರಿದ್ದಳು. ಅವಳು ಅಳುತ್ತಾ ನನಗೆ ಕೈ ಜೋಡಿಸುತ್ತಾ ಪ್ಲೀಸ್ ಗಾಡಿಯ ಬಾಗಿಲು ತೆರೆಯಿರಿ ಎಂದು ಕೇಳಿಕೊಳ್ಳುತ್ತಿದ್ದಳು. ಆದರೆ ನಾನು ಈಗ ನಿಜವಾಗ್ಲೂ ಗಾಬರಿಯಾಗಿದ್ದೆ. ನನಗೆ ಯಾವುದೋ ಸರಿಯಾಗಿಲ್ಲ ಎಂದು ಅನಿಸಿತು. ಇಷ್ಟೊಂದು ದಟ್ಟ ಅಡವಿಯಲ್ಲಿ ರಾತ್ರಿ 1 ಗಂಟೆಯಲ್ಲಿ ಈ ಹುಡುಗಿಗೆ ಇಲ್ಲಿ ಏನು ಕೆಲಸ? ಅದು ಇಷ್ಟೊಂದು ದೊಡ್ಡ ಬಿರುಗಾಳಿ ಸಹಿತ ಮಳೆ ಇದೆ. ಅವಳು ಪದೇ ಪದೇ ಕೈ ಜೋಡಿಸಿ ವಿನಂತಿಸಿಕೊಳ್ಳುತ್ತಿದ್ದಳು. ಪ್ಲೀಸ್ ಗಾಡಿಯ ಬಾಗಿಲು ತೆರೆಯಿರಿ. ಹುಡುಗಿಯ ಪರಿಸ್ಥಿತಿ ನೋಡಿ ನನಗೆ ಅವಳ ಮೇಲೆ ಕರುಣೆ ಬಂದಿತ್ತು. ನಾನು ಗಾಡಿಯ ಗ್ಲಾಸ್ ಇಳಿಸಿ ಅವಳಿಗೆ ಹೇಳಿದೆ, ನೀವು ಯಾರು? ಇಷ್ಟೊಂದು ದಟ್ಟಡವಿಯಲ್ಲಿ ಈ ಸಮಯದಲ್ಲಿ ಏನು ಮಾಡುತ್ತಿದ್ದೀರಿ? ಆಗ ಅವಳು ಹೇಳಿದಳು, ಅಲ್ಲಿ ಕೆಲವೊಂದು ಹುಡುಗರು ನನ್ನ ಮಾನಹರಣ ಮಾಡಲು ಪ್ರಯತ್ನಿಸಿದರು. ನಾನು ಹೇಗೋ ಅವರಿಂದ ತಪ್ಪಿಸಿಕೊಂಡು ಬಂದಿದ್ದೇನೆ. ಆದರೂ ಅವರು ನನ್ನ ಹಿಂದೆ ಬರುತ್ತಿದ್ದಾರೆ. ನನ್ನನ್ನು ಬೇಗ ನಿಮ್ಮ ಗಾಡಿಯಲ್ಲಿ ಕುಳ್ಳಿರಿಸಿಕೊಳ್ಳಿ. ಬೇಕಾದರೆ ಸ್ವಲ್ಪ ದೂರ ಹೋಗಿ ನನ್ನನ್ನು ಗಾಡಿಯಿಂದ ಇಳಿಸಿಬಿಡಿ. ಅಷ್ಟರಲ್ಲಿ 3 ಜನ ಹುಡುಗರು ಓಡುತ್ತಾ ನಮ್ಮ ಗಾಡಿಯ ಕಡೆಗೆ ಬರುತ್ತಿರುವುದನ್ನು ನಾನು ನೋಡಿದೆ. ಆದರೆ ನಾನಂತೂ ಯಾವುದೇ ಫಿಲ್ಮ್ನ ಹೀರೋ ಆಗಿರಲಿಲ್ಲ. ಅವರ ಜೊತೆ ಫೈಟ್ ಮಾಡಿ ಅವರನ್ನು ಓಡಿಸುವ ಸಾಮರ್ಥ್ಯ ನನಗೆ ಇರಲಿಲ್ಲ. ನಾನು 6 ಫೀಟ್ ಉದ್ದದ ತರುಣ ಯುವಕನಾಗಿದ್ದೆ. ನನ್ನ ದೇಹ ತುಂಬ ಫಿಟ್ ಆಗಿತ್ತು. ಆದರೆ ಅವರು 3 ಜನರಿದ್ದರು. ನಾನು ಒಬ್ಬನೇ ಇದ್ದೆ. ಅವರಂತೂ ನನ್ನ ತಲೆಯನ್ನು ಒಡೆಯಬಹುದು. ಈ ಹುಡುಗಿಯನ್ನು ಗಾಡಿಯಲ್ಲಿ ಕುಳ್ಳಿರಿಸಿಕೊಂಡು ಇಲ್ಲಿಂದ ಹೊರಡುವುದೇ ನನಗೆ ಈಗ ಸೇಫ್ ಎನಿಸಿತು. ಆ ಹುಡುಗರು ನಮ್ಮ ಬಳಿ ಬರುತ್ತಿದ್ದರು. ತಕ್ಷಣ ನಾನು ಕಾರಿನ ಬಾಗಿಲನ್ನು ತೆರೆದು ಹುಡುಗಿಗೆ ಹೇಳಿದೆ, ಬೇಗ ಕುಳಿತುಕೋ ಎಂದು ಹೇಳಿ ಗಾಡಿ ಸ್ಟಾರ್ಟ್ ಮಾಡಿ ಬೇಗ ಮುಂದೆ ಬಂದೆ. ಆದರೆ ಆ ಹುಡುಗರು ಹಿಂದಿನಿಂದ ಕೂಗಾಡುತ್ತಿದ್ದರು. ನಮ್ಮ ಗಾಡಿ ಈಗ ಅವರಿಂದ ತಪ್ಪಿಸಿಕೊಂಡು ತುಂಬ ಮುಂದೆ ಬಂದಿತ್ತು. ಸ್ವಲ್ಪ ಹೊತ್ತಿನಲ್ಲಿ ಆ ಹುಡುಗರು ನಮ್ಮ ಕಾರನ್ನು ಹಿಂಬಾಲಿಸುವುದು ಕಾಣಿಸಲಿಲ್ಲ. ಆ ಹುಡುಗಿ ಪದೇ ಪದೇ ಹಿಂದೆ ತಿರುಗಿ ಆ ಹುಡುಗರನ್ನು ನೋಡುತ್ತಿದ್ದಳು. ಅವರು ಕಾಣದಾದಾಗ ಒಂದು ದೀರ್ಘ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಳು. ಇಷ್ಟು ರಾತ್ರಿಯಲ್ಲಿ ಇಲ್ಲೇನು ಮಾಡುತ್ತಿದ್ರಿ ಎಂದು ನಾನು ಆ ಹುಡುಗಿಯನ್ನು ಕೇಳಿದಾಗ ಅವಳು ಹೇಳಿದಳು, ನನ್ನ ಆಟೋ ಹಾಳಾಗಿತ್ತು. ಆ ಸಮಯದಲ್ಲಿ ಮಳೆ ಬೀಳುತ್ತಿರಲಿಲ್ಲ. ಆಟೋದವನು ಮೆಕ್ಯಾನಿಕ್ ಕರೆತರುತ್ತೇನೆಂದು ಹೇಳಿ ಹೊರಟು ಹೋದನು. ನಾನು ಅವನ ಆಟೋ ಬಳಿ ನಿಂತು ಅವನ ಬರುವಿಕೆಯನ್ನು ಕಾಯುತ್ತಿದ್ದೆ. ಅವನನ್ನು ಕಾಯುತ್ತಾ ತುಂಬ ಹೊತ್ತಾಯಿತು. ಆದರೆ ಆಟೋ ಡ್ರೈವರ್ ಬರಲಿಲ್ಲ. ಕ್ರಮೇಣ ಮಳೆ ಸಹ ಹೆಚ್ಚಾಯಿತು. ನಾನು ಅವನಿಗಾಗಿ ಕಾಯುತ್ತಾ ಸುಸ್ತಾಗಿ ಹೋದೆ. ಮಳೆ ಬರುವ ಕಾರಣದಿಂದ ನನಗೆ ಬೇರೆ ಗಾಡಿಯೂ ಸಹ ಸಿಗಲಿಲ್ಲ. ಅದಕ್ಕಾಗಿ ನಾನು ಸಹಾಯ ಕೇಳಲು ರಸ್ತೆಗೆ ಇಳಿದು ಬಂದೆ. ಆಗ ಈ ಹುಡುಗರು ನಾವು ನಿಮಗೆ ಲಿಫ್ಟ್ ನೀಡುತ್ತೇವೆ ಎಂದು ಹೇಳಿದರು. ಆದರೆ ನನಗೆ ಈ ಹುಡುಗರು ಒಳ್ಳೆಯವರಂತೆ ಕಾಣಲಿಲ್ಲ. ಆದ್ದರಿಂದ ನನಗೆ ಯಾವುದೇ ಲಿಫ್ಟ್ ಬೇಡ ಎಂದು ನಾನು ಅವರ ಜೊತೆ ಹೋಗಲು ತಿರಸ್ಕರಿಸಿದೆ. ಆದರೆ ನಾನು ಒಬ್ಬಳೇ ಇರುವುದನ್ನು ನೋಡಿ ಅವರು ನನಗೆ ತೊಂದರೆ ನೀಡತೊಡಗಿದರು. ನಾನು ನನ್ನನ್ನು ರಕ್ಷಿಸಿಕೊಳ್ಳಲು ಕೂಗಾಡತೊಡಗಿದೆ. ಆಗ ಅವರು ನನ್ನ ಬಾಯಿ ಮೇಲೆ ಕೈಯಿಟ್ಟು ಎಳೆಯುತ್ತಾ ಆ ಕಾಡಿನ ಕಡೆ ಕರೆದುಕೊಂಡು ಹೋದರು. ದೇವರಿಗೆ ತುಂಬ ತುಂಬ ಧನ್ಯವಾದಗಳು. ಅವನು ನಿಮ್ಮನ್ನು ನನ್ನ ಸಹಾಯಕ್ಕಾಗಿ ಕಳುಹಿಸಿದನು. ನಿಮಗೆ ಎಷ್ಟೊಂದು ಧನ್ಯವಾದ ಹೇಳಿದರೂ ಅದು ಕಡಿಮೆಯೇ. ಅವಳು ಹೀಗೆ ಹೇಳುತ್ತಿರುವಾಗ ಆಕಸ್ಮಿಕವಾಗಿ ನನ್ನ ಗಾಡಿಗೆ ಏನೋ ಸಮಸ್ಯೆಯಾಗಿ ಜಟ್ಕಾ ಹೊಡೆದು ನಿಂತಿತ್ತು. ಈಗ ನನ್ನ ಎದೆಯಲ್ಲಿ ನೀರೇ ಇರಲಿಲ್ಲ. ಅರ್ಧರಾತ್ರಿಯಲ್ಲಿ ಇಷ್ಟೊಂದು ದೊಡ್ಡ ಕಾಡಿನಲ್ಲಿ ಗಾಡಿಯು ಹಾಳಾಗಿ ನಿಲ್ಲುವುದೆಂದರೆ, ಅದು ಸಹ ಜೋರಾಗಿ ಮಳೆ ಸುರಿಯುತ್ತಿತ್ತು. ಜೊತೆಯಲ್ಲಿ ಸುಂದರ ಯುವತಿ. ನನ್ನ ತಲೆಯಂತೂ ಕೆಲಸ ಮಾಡುವುದನ್ನೇ ನಿಲ್ಲಿಸಿತ್ತು. ನನ್ನ ಗಾಡಿ ಹಾಳಾಗಿದ್ದರೆ ಏನು ಮಾಡುವುದು? ನಾನು ಭಗವಂತನನ್ನು ನೆನೆಯುತ್ತಾ ಗಾಡಿಯಿಂದ ಕೆಳಕ್ಕಿಳಿದು ಬೋನಟ್ ಎತ್ತಿ ನೋಡಿದಾಗ ಎಲ್ಲೂ ಏನೂ ಆದಂತೆ ಕಾಣಲಿಲ್ಲ. ಆದರೆ ಗಾಡಿ ಹೇಗೆ ಬಂದಾಯಿತೋ ಗೊತ್ತಾಗಲಿಲ್ಲ. ಇಷ್ಟರಲ್ಲಿ ನಾನು ಮಳೆಯಿಂದ ನೆನೆದು ಹೋಗಿದ್ದೆ. ನನಗೆ ತುಂಬ ಚಳಿಯಾಗುತ್ತಿತ್ತು. ನನಗೆ ಏನು ತೋಚದೆ ಬೇಗ ಗಾಡಿಯಲ್ಲಿ ಬಂದು ಕುಳಿತುಕೊಂಡೆ. ಆ ಹುಡುಗಿ ಕೇಳಿದಳು, ಏನಾಯಿತು? ಗಾಡಿ ಏಕೆ ಮುಂದೆ ಹೋಗುತ್ತಿಲ್ಲ? ಆಗ ನಾನು ಹೇಳಿದೆ, ಗಾಡಿ ಹಾಳಾಗಿದೆ. ನಾನು ಇಷ್ಟು ಹೇಳುತ್ತಿದ್ದಂತೆ ಆ ಹುಡುಗಿ ಸಹ ಗಾಬರಿಗೊಂಡಳು. ಆಗ ಆ ಹುಡುಗಿಯು ಮುದುರಿ ಕುಳಿತು ಹೇಳಿದಳು, ಇಂಥ ಸಂದರ್ಭದಲ್ಲಿ ಗಾಡಿ ಹಾಳಾಗುತ್ತದೆ. ಒಂದು ಸುಂದರ ಹುಡುಗಿ ಗಾಡಿಯಲ್ಲಿ ಕುಳಿತುಕೊಂಡಾಗ, ಅದು ರಾತ್ರಿ ಸಮಯದಲ್ಲಿ, ಗಾಡಿ ಹಾಳಾಗುವುದು ತುಂಬ ಅವಶ್ಯವಾಗಿದೆ. ನನಗೆ ಅವಳ ಮಾತು ಕೇಳಿ ಅದನ್ನು ಅರ್ಥ ಮಾಡಿಕೊಂಡು ತುಂಬ ಸಿಟ್ಟು ಬಂತು. ಆಗ ನಾನು ಸಿಟ್ಟಿನಿಂದ ಹೇಳಿದೆ, ನಿನ್ನ ಮಾತಿನ ಅರ್ಥವೇನು? ನಾನು ಸುಳ್ಳು ಹೇಳುತ್ತಿದ್ದೇನೆಂದು ನಿನಗೆ ಅನಿಸುತ್ತಿದೆಯೇ? ಒಂದು ವೇಳೆ ನಿನಗೆ ವಿಶ್ವಾಸ ಬರಲಿಲ್ಲ ಎಂದರೆ ಗಾಡಿಯ ಬೋಲ್ನಟ್ ತೆಗೆದು ನೋಡು. ಸತ್ಯವಾಗಿಯೂ ಗಾಡಿ ಹಾಳಾಗಿದೆ. ನನ್ನ ಮಾತು ಕೇಳಿ ಅವಳು ಆ ಕಡೆ ಈ ಕಡೆ ನೋಡತೊಡಗಿದಳು. ನಾನು ಸಿಟ್ಟಿನಿಂದ ಗಾಡಿಯ ಸ್ಟೀರಿಯಂಗೆ ತಲೆ ಇಟ್ಟು ನಂತರ ನಾನೇನು ಮಾಡಲಿ ಎಂದು ಕೈಯಿಂದ ಗುದ್ದಿದೆ. ಆನಂತರ ಹತ್ತಿರದಲ್ಲಿ ಒಂದು ಹಳ್ಳಿ ಇದೆ ಎಂದು ನನಗೆ ನೆನಪಾಯಿತು. ನಾವು ಆ ಹಳ್ಳಿಗೆ ಹೋದರೆ ರಾತ್ರಿ ಉಳಿಯಲು ನಮಗೆ ಆಸರೆ ದೊರೆಯುತ್ತಿತ್ತು. ಆಗ ನಾನು ಆ ಹುಡುಗಿಗೆ ಹೇಳಿದೆ, ಇಲ್ಲೇ ಸ್ವಲ್ಪ ದೂರದಲ್ಲಿ ಒಂದು ಹಳ್ಳಿ ಇದೆ. ಅಲ್ಲಿ ನಾವು ಇಂದಿನ ರಾತ್ರಿ ಕಳೆಯಬಹುದು. ಈ ರೀತಿ ದಟ್ಟಡವಿಯಲ್ಲಿ ಕುಳಿತುಕೊಳ್ಳುವುದು ಸಹ ನಮಗೆ ಅಪಾಯವಾಗಬಹುದು. ಜೋರಾಗಿ ಮಳೆ ಬೀಳುತ್ತಿರುವುದರಿಂದ ನಮಗೇನಾದರೂ ತೊಂದರೆಯಾದರೆ ನಾನೆಂದೂ ನನ್ನನ್ನು ಕ್ಷಮಿಸಿಕೊಳ್ಳಲು ಸಾಧ್ಯವಿಲ್ಲ.
ಈ ಸಮಯದಲ್ಲೂ ನಾನು ಅವಳನ್ನು ಕಣ್ಣಿಟ್ಟು ನೋಡಲು ಸಾಧ್ಯವಾಗಲಿಲ್ಲ, ಏಕೆಂದರೆ ನಾನೊಬ್ಬ ಗಂಡಸಾಗಿದ್ದೆ. ಇಷ್ಟೊಂದು ಸುಂದರ ಹುಡುಗಿಯನ್ನು ನೋಡಿ ನನ್ನ ಎಲ್ಲ ವಿಕೃತ ಆಸೆಗಳನ್ನು ತಡೆದಿಟ್ಟುಕೊಂಡಿದ್ದೆ. ಆಗ ಅವಳು ಹೇಳಿದಳು, ಸರಿ, ಮಳೆ ಜೋರಾಗಿ ಬರುತ್ತಿದೆ, ಈ ಮಳೆಯಲ್ಲಿ ನಾವು ಹೇಗೆ ಹೋಗುವುದು? ಆಗ ನಾನು ಹೇಳಿದೆ, ಪರವಾಗಿಲ್ಲ, ಇಲ್ಲಿ ಹತ್ತಿರದಲ್ಲಿ ಹಳ್ಳಿ ಇದೆ. ಈಗ ಮಳೆ ಸ್ವಲ್ಪ ಕಡಿಮೆಯಾಗಿದೆ. ಇಬ್ಬರು ಗಾಡಿಯಿಂದ ಇಳಿದು ನಡೆದುಕೊಂಡೇ ಹೋದೆವು. ನಡೆಯುತ್ತಾ 10 ನಿಮಿಷ ಕಳೆದಿತ್ತು. ಆದರೆ ದೂರದವರೆಗೂ ಯಾವುದೇ ಹಳ್ಳಿ ಕಾಣಲಿಲ್ಲ. ಬಹುಶಃ ನಾವು ಹಾದಿ ತಪ್ಪಿದ್ದೆವು. ಆದರೂ ನಾವು ತುಂಬ ಹೊತ್ತಿನಿಂದ ನಡೆಯುತ್ತಿದ್ದೇವೆ. ಆಗ ಅವಳು, ಅಷ್ಟಕ್ಕೂ ಆ ಹಳ್ಳಿಯಲ್ಲಿದೆ ಎಂದಾಗ ನಾನು ಹೇಳಿದೆ, ಬಹುಶಃ ನಾವು ಹಾದಿ ತಪ್ಪಿರಬೇಕು ಎಂದಾಗ ಅವಳು ನನ್ನನ್ನೇ ತೀಕ್ಷ್ಣವಾಗಿ ನೋಡಿದಳು ಮತ್ತು ಹೇಳಿದಳು, ನನಗೆ ಗೊತ್ತಿತ್ತು ಇದೇ ಆಗುತ್ತೆ ಎಂದು. ನಾನು ನಿನ್ನಲ್ಲಿ ಲಿಫ್ಟ್ ಕೇಳಬಾರದಿತ್ತು. ಆಗ ನಾನು ಹೇಳಿದೆ, ಒಳ್ಳೆಯದು, ನನ್ನಲ್ಲಿ ನೀನು ಲಿಫ್ಟ್ ತೆಗೆದುಕೊಳ್ಳಬಾರದಿತ್ತು. ನಾನೇನು ನಿನ್ನಲ್ಲಿ ಕೈ ಜೋಡಿಸಿ ಬಾ ನನ್ನ ಗಾಡಿಯಲ್ಲಿ ಕುಳಿತುಕೋ ಎಂದು ಹೇಳಿದ್ದೇನಾ? ನೀನೇ ಸ್ವತಃ ನನ್ನಲ್ಲಿ ಲಿಫ್ಟ್ ಕೇಳಲು ಬಂದಿದ್ದೆ. ನನ್ನಲ್ಲಿ ಲಿಫ್ಟ್ ಪಡೆದುಕೊಳ್ಳದಿದ್ದರೆ ಆ 3 ಜನ ದುರುಳರು ನಿನ್ನನ್ನು ಇಲ್ಲಿಯವರೆಗೆ ಹರಿದು ತಿಂದು ಬಿಡುತ್ತಿದ್ದರು. ನನ್ನ ಮಾತು ಕೇಳಿ ಈಗ ಅವಳು ತನ್ನ ನೋಟವನ್ನು ಬದಲಿಸಿದಳು. ನಾನು ಈಗಲೂ ಆ ಹಳ್ಳಿಯನ್ನು ಹುಡುಕುತ್ತಾ ಮುಂದೆ ಹೋಗುತ್ತಿದ್ದೆ. ಈಗ ಮುಂದೆಯೂ ಸಹ ದಟ್ಟ ಕಾಡಿದೆ ಎಂದು ನನಗೆ ಅನ್ನಿಸಿತು. ಆ ಹುಡುಗಿಯೂ ಸಹ ನನ್ನ ಹಿಂದೆ ಹಿಂದೆ ಬರುತ್ತಿದ್ದಳು. ಅಷ್ಟರಲ್ಲಿ ಆ ಹುಡುಗಿ ಕಾಲು ಜಾರಿ ಬೀಳುವವಳಿದ್ದಳು. ಅವಳನ್ನು ನನ್ನ ಬಾಹುಗಳಲ್ಲಿ ಹಿಡಿದು ಅವಳು ಬೀಳುವುದನ್ನು ತಪ್ಪಿಸಿದೆ. ಆಗ ಆ ಹುಡುಗಿ ಸಿಟ್ಟಿನಿಂದ ಹೇಳಿದಳು, ನೀವು ಹುಡುಗರಂತೂ ಈ ಅವಕಾಶಕ್ಕಾಗಿ ಕಾಯುತ್ತಾ ಇರುತ್ತೀರಾ, ನನ್ನನ್ನು ಬಿಡು. ನಾನು ಅವಳನ್ನು ಬಿಟ್ಟೆ ಮತ್ತು ಹೇಳಿದೆ, ನಾನಂತೂ ನೀನು ಬೀಳುವುದನ್ನು ತಪ್ಪಿಸುತ್ತಿದ್ದೆ. ನೀನಂತೂ ತುಂಬ ಕೆಟ್ಟದಾಗಿ ಯೋಚಿಸುತ್ತಿದ್ದೀಯ. ನನ್ನ ಬಗ್ಗೆ ಏನೇನೆಲ್ಲ ಕೆಟ್ಟದಾಗಿ ಮಾತನಾಡುತ್ತಿದ್ದೀಯ. ನಾನು ನಿನ್ನನ್ನು ಸಹಿಸಿಕೊಂಡಿದ್ದೇನೆ. ಇದಾದ ಮೇಲೆ ನಾನು ಒಂದು ಕ್ಷಣವೂ ನಿನ್ನ ಬಳಿ ಇರುವುದಿಲ್ಲ. ನನಗೇನು, ನಾನು ಹೋಗಿ ನನ್ನ ಗಾಡಿಯಲ್ಲಿ ಕುಳಿತುಕೊಳ್ಳುವೆ. ಎಲ್ಲ ಗ್ಲಾಸ್ಗಳನ್ನು ಬಂದ್ ಮಾಡಿ ಆರಾಮಾಗಿ ಮಲಗಿಕೊಳ್ಳುವೆ. ಬೆಳಗಾಗುತ್ತಿದ್ದಂತೆ ಯಾವುದಾದರೂ ಮೆಕ್ಯಾನಿಕ್ ಕರೆಸಿ ಗಾಡಿಯನ್ನು ಸರಿ ಮಾಡಿಸಿಕೊಳ್ಳುವೆ. ನನ್ನ ಮನೆಗೆ ಹೊರಟು ಹೋಗುವೆ. ನಿನಗೇನು ಇಷ್ಟವೋ ಮಾಡಿಕೊ. ಇಷ್ಟು ಹೇಳಿ ನಾನು ನನ್ನ ದಾರಿಯಲ್ಲಿ ನಡೆದು ಬಂದೆ. ಆ ಹುಡುಗಿ ಸಹ ಸಿಟ್ಟಿನಿಂದ, ಸರಿ, ನಾನು ಸಹ ನನ್ನ ದಾರಿಯನ್ನು ಹುಡುಕಿಕೊಳ್ಳುತ್ತೇನೆ ಎಂದು ಬೇರೆ ದಾರಿಯಲ್ಲಿ ಹೊರಟಳು. ನನಗೂ ಸಹ ಇದೇ ಬೇಕಾಗಿತ್ತು. ಈಗ ನಾನು ಸಹ ನನ್ನ ಗಾಡಿಯ ಕಡೆಗೆ ಹೊರಟೆ. ನಾನು ಸ್ವಲ್ಪ ದೂರ ನಡೆದು ಬಂದಿದ್ದೆ. ಅಷ್ಟರಲ್ಲಿ ಆ ಹುಡುಗಿ ಮತ್ತೊಮ್ಮೆ ಜೋರಾಗಿ ಕೂಗಿಕೊಂಡಳು. ಅವಳ ಇಷ್ಟೊಂದು ಭಯಾನಕ ಕೂಗುವಿಕೆಯನ್ನು ಕೇಳಿಯೂ ಸಹ ಬಿಟ್ಟು ಹೋಗುವಷ್ಟು ನಾನು ಕಠೋರ ವ್ಯಕ್ತಿಯಾಗಿರಲಿಲ್ಲ. ನಾನು ಹಿಂತಿರುಗಿ ಧ್ವನಿ ಬಂದ ಕಡೆಗೆ ಮರಳಿ ಬಂದಾಗ ಆ ಹುಡುಗಿ ನನಗೆ ಎಲ್ಲೂ ಕಾಣಿಸಲಿಲ್ಲ. ಮತ್ತೊಮ್ಮೆ ಆ ಹುಡುಗಿಯ ಕೂಗುವಿಕೆಯನ್ನು ಕೇಳಿದಾಗ ಆ ಹುಡುಗಿ ಒಂದು ಮರದ ಪೊಟರಲ್ಲಿ ಅಡಗಿ ಕುಳಿತಿದ್ದಳು. ಸ್ವಲ್ಪ ದೂರದಲ್ಲಿ ಒಂದು ದಪ್ಪ ನಾಗರಹಾವು ಹೆಡೆ ಎತ್ತಿ ನಿಂತಿತ್ತು. ಕೊಂಚ ಗಮನ ಬೇರೆ ಕಡೆಗೆ ಹರಿಸಿದ್ದರೂ ಅವಳಿಗೆ ಆ ಸರ್ಪ ಕಚ್ಚುತ್ತಿತ್ತು. ನಾನು ಈಗ ಆ ಹುಡುಗಿಯನ್ನು ಹೇಗೆ ರಕ್ಷಿಸಬೇಕೆಂದು ನನಗೆ ಅರ್ಥವಾಗಲಿಲ್ಲ. ನಾನು ಬೂಟನ್ನು ಕಳಚಿ ಹಾವಿನ ಮತ್ತೊಂದು ಕಡೆ ಬೂಟನ್ನು ಎಸೆದೆ. ಬೂಟಿನ ಶಬ್ದವಾಗುತ್ತಿದ್ದಂತೆ ಸರ್ಪದ ಗಮನ ಆ ಕಡೆ ಹೊರಳಿತು. ಆಗ ತಕ್ಷಣ ನಾನು ಆ ಹುಡುಗಿ ಕೈಯನ್ನು ಹಿಡಿದು ನನ್ನ ಕಡೆ ಎಳೆದಾಗ ಅವಳು ನನ್ನ ಕಡೆ ಬಂದು ಬಿದ್ದಳು. ಆದರೆ ಈಗ ನಮ್ಮ ಅದೃಷ್ಟ ಇನ್ನೂ ಕೆಟ್ಟಿತ್ತು. ಏಕೆಂದರೆ ಮಳೆ ಇನ್ನೂ ಜೋರಾಗಿ ಬರತೊಡಗಿತ್ತು. ಜೋರಾದ ಮಳೆ ಮತ್ತು ಮೇಲಿನಿಂದ ಮಳೆಯ ತಂಪಾದ ನೀರು ನಾವು ಚಳಿಯಿಂದ ನಡುಗುವಂತೆ ಮಾಡಿತ್ತು. ನಾನಂತೂ ಹುಡುಗನಾಗಿದ್ದೆ. ನಾನು ಚಳಿಯನ್ನು ಸಹಿಸಿಕೊಳ್ಳುತ್ತಿದ್ದೆ. ಆದರೆ ಆ ಹುಡುಗಿ ತುಂಬ ಸೆನ್ಸಿಟಿವ್ ಆಗಿದ್ದರಿಂದ ತುಂಬ ಹೊತ್ತಿನವರೆಗೆ ಅವಳಿಗೆ ಚಳಿಯನ್ನು ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಈಗ ಅವಳು ತಲೆಯಿಂದ ಗಡಗಡ ನಡುಗುತ್ತಿದ್ದಳು. ಅವಳ ತುಟಿಯು ನೀಲಿ ಬಣ್ಣಕ್ಕೆ ತಿರುಗುತ್ತಿತ್ತು. ಅವಳು ಪ್ರಜ್ಞೆ ತಪ್ಪಿ ನೆಲಕ್ಕೆ ಬಿದ್ದಿದ್ದಳು. ನಾನು ಅವಳನ್ನು ಎಬ್ಬಿಸುವ ಪ್ರಯತ್ನ ಮಾಡಿದೆ. ಎಷ್ಟು ಎಬ್ಬಿಸಿದರೂ ಅವಳು ತನ್ನ ಕಣ್ಣನ್ನು ತೆರೆಯಲಿಲ್ಲ. ಈ ದಟ್ಟಡವಿಯಲ್ಲಿ ನಾನು ಅವಳೊಬ್ಬಳನ್ನೇ ಬಿಟ್ಟು ಹೋಗಲು ಸಾಧ್ಯವಿರಲಿಲ್ಲ. ಅವಳನ್ನು ನನ್ನ ಜೊತೆ ಕರೆದುಕೊಂಡು ಹೋಗುವುದು ನನ್ನ ಜವಾಬ್ದಾರಿಯಾಗಿತ್ತು. ಆ ಹುಡುಗಿಯನ್ನು ಎತ್ತಿಕೊಂಡು ನನ್ನ ಗಾಡಿಯ ಕಡೆ ಹೊರಟೆ. ನನ್ನ ಗಾಡಿಯ ಹಿಂದಿನ ಬಾಗಿಲು ತೆರೆದು ಗಾಡಿಯಲ್ಲಿ ಅವಳನ್ನು ಮಲಗಿಸಿದೆ. ನನ್ನ ಗಾಡಿಯಲ್ಲಿ ಟವೆಲ್ ಇತ್ತು. ಟವೆಲಿನಿಂದ ನಾನು ಅವಳ ತಲೆಯನ್ನು ಒರೆಸತೊಡಗಿದೆ, ಏಕೆಂದರೆ ಆ ಹುಡುಗಿಯ ದೇಹವನ್ನು ಬಿಸಿ ಮಾಡಲು ಪ್ರಯತ್ನಿಸುತ್ತಿದ್ದೆ. ಆದರೆ ಅದು ಯಾವುದೇ ಪ್ರಯೋಜನಕ್ಕೆ ಬರಲಿಲ್ಲ. ಆ ಹುಡುಗಿಯು ಇನ್ನೂ ಕೋಲ್ಡ್ ಆಗುತ್ತಾ ಹೋದಳು. ಅವಳ ತುಟಿ ಸಹ ನೀಲಿ ಬಣ್ಣಕ್ಕೆ ತಿರುಗಿತು. ನಾನು ಒಮ್ಮೊಮ್ಮೆ ಅವಳ ಹಸ್ತವನ್ನು ಉಜ್ಜುತ್ತಿದ್ದರೆ ಮತ್ತೊಮ್ಮೆ ಅವಳ ಪಾದವನ್ನು ಉಜ್ಜುತ್ತಿದ್ದೆ. ಕ್ರಮೇಣ ಹುಡುಗಿಯ ಇಡೀ ಶರೀರ ನಡುಗತೊಡಗಿತ್ತು. ಅವಳ ಶರೀರಕ್ಕೆ ಶಾಖ ದೊರೆಯುತ್ತಿರಲಿಲ್ಲ. ನಾನು ಅವಳನ್ನು ಅಲ್ಲಾಡಿಸಿದರೂ ಅವಳು ಇನ್ನೂ ತಂಪಾಗುತ್ತಾ ಹೋಗುತ್ತಿದ್ದಳು. ಆಗ ಇವಳನ್ನು ಹೀಗೆ ಬಿಟ್ಟರೆ ಇವಳ ಜೀವವನ್ನು ಉಳಿಸುವುದು ಕಷ್ಟ ಎಂದು ನನಗೆ ಅನ್ನಿಸಿತು. ತಲೆಯಲ್ಲಿ ಒಂದೇ ವಿಚಾರ ಹೊಳೆಯಿತು. ಒಂದು ವೇಳೆ ಈ ಹುಡುಗಿಗೆ ನನ್ನ ಶರೀರದ ಶಾಖವನ್ನು ನೀಡಿದರೆ ಇವಳು ಉಳಿಯಬಹುದು ಎಂದುಕೊಂಡೆ. ಆದರೆ ಇದು ಅಷ್ಟೊಂದು ಸುಲಭವಾಗಿರಲಿಲ್ಲ. ನನ್ನ ಮನಸ್ಸು ಇದಕ್ಕೆ ಒಪ್ಪಲಿಲ್ಲ. ಯಾಕೆಂದರೆ ಅವಳು ಒಬ್ಬಳು ಅಪರಿಚಿತ ಹುಡುಗಿಯಾಗಿದ್ದಳು. ನಾನು ಅವಳ ಒಪ್ಪಿಗೆಯಿಲ್ಲದೆ ಅವಳ ಶರೀರವನ್ನು ಹೇಗೆ ಸ್ಪರ್ಶ ಮಾಡುತ್ತಿದ್ದೆ. ಆದರೆ ಈ ಸಮಯದಲ್ಲಿ ಈ ಕೆಲಸ ಮಾಡುವುದು ಅವಶ್ಯ ಎಂದು ನನ್ನ ಮನ ಹೇಳಿತು. ಪಾಪ ಪುಣ್ಯದ ಬಗ್ಗೆ ಯೋಚಿಸುವುದನ್ನು ಬಿಡು. ಈಗ ಒಂದು ಅಮಾಯಕ ಜೀವವನ್ನು ಉಳಿಸುವುದು ನಿನ್ನ ಆದ್ಯ ಕರ್ತವ್ಯವಾಗಿದೆ. ಒಂದು ವೇಳೆ ಅವಳನ್ನು ರಕ್ಷಿಸುವುದು ತಡ ಮಾಡಿದರೆ ಅವಳ ಪ್ರಾಣ ಹೊರಟು ಹೋಗುವುದು. ಅವಳ ಸಾವಿಗೆ ನಂತರ ನೀನೇ ಕಾರಣವಾಗುತ್ತೀಯ.
ತಕ್ಷಣ ನಾನು ನನ್ನ ಮನಸ್ಸು ಹೇಳಿದ್ದನ್ನು ಒಪ್ಪಿಕೊಂಡೆ ಮತ್ತು ನಾನು ನನ್ನ ಶರ್ಟನ್ನು ತೆಗೆದು ಹುಡುಗಿಯ ಹತ್ತಿರ ಹೋದೆ. ನಿಧಾನವಾಗಿ ನನ್ನ ಶರೀರದ ಶಾಖವನ್ನು ನೀಡತೊಡಗಿದೆ. ಆದರೆ ಆ ಹುಡುಗಿಯನ್ನು ಸ್ಪರ್ಶಿಸುತ್ತಿದ್ದಂತೆ ನನ್ನ ದೇಹದಲ್ಲೂ ಸಹ ಬದಲಾವಣೆಯಾಯಿತು. ನನಗೆ ನನ್ನನ್ನು ನಾನು ಕಂಟ್ರೋಲ್ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ನಾನು ಏನು ನಡೆಯಬಾರದು ಎಂದುಕೊಂಡಿದ್ದೇನೋ ಅದೆಲ್ಲವೂ ನನಗೆ ಅರಿವಿಲ್ಲದೆ ನಡೆದು ಹೋಯಿತು. ಆ ಕ್ಷಣಗಳು ನನ್ನ ತುಂಬ ಅಸಹಾಯಕತೆಯ ಕ್ಷಣಗಳಾಗಿದ್ದವು. ಆ ಹುಡುಗಿಯ ಜೀವವಂತೂ ಉಳಿದಿತ್ತು, ಆದರೆ ಅವಳು ತನ್ನ ಮಾನವನ್ನು ಕಳೆದುಕೊಂಡಿದ್ದಳು. ನಾನು ಎಲ್ಲ ಸರಹದ್ದನ್ನು ಮೀರಿದ್ದೆ. ಅವಳಿಗೆ ಇನ್ನೂ ಪ್ರಜ್ಞೆ ಬಂದಿರಲಿಲ್ಲ. ಆನಂತರ ಆ ಹುಡುಗಿ ಆರೋಗ್ಯದಲ್ಲಿ ಸುಧಾರಿಸತೊಡಗಿದಳು. ಈಗ ಅವಳು ಎಚ್ಚರಗೊಂಡಿದ್ದಳು. ಒಂದು ವೇಳೆ ನಾನು ಅವಳಿಗೆ ಅವಳ ಜೀವವನ್ನು ಉಳಿಸಲು ಏನು ಮಾಡಿದೆ ಎಂದು ಹೇಳಿದರೆ ಅವಳು ನನ್ನನ್ನು ನಂಬುತ್ತಿರಲಿಲ್ಲ. ಈಗಲೂ ಅವಳು ಹಿಂದಿನ ಸೀಟ್ನಲ್ಲಿ ಕುಳಿತಿದ್ದಳು. ನಾನು ಮುಂಬದಿಗೆ ಬಂದಿದ್ದೆ. ಕ್ರಮೇಣ ಸೂರ್ಯೋದಯ ಕೂಡ ಆಗಿತ್ತು. ಏನಾಯಿತು ಎಂದು ಅವಳು ಕೇಳತೊಡಗಿದಳು. ಇಲ್ಲಿಯವರೆಗೂ ನಾವು ಈ ಕಾಡಿನಲ್ಲಿ ಏಕೆ ಇದ್ದೇವೆ? ರಾತ್ರಿ ಕಳೆದು ಬೆಳಗಾಗಿದೆ. ಮಳೆಯೂ ಸಹ ನಿಂತು ಹೋಗಿದೆ. ನನಗೆ ಗೊತ್ತು, ನನಗೆ ತುಂಬ ಚಳಿಯಾಗತೊಡಗಿತ್ತು. ನಾನು ಕ್ರಮೇಣ ಪ್ರಜ್ಞೆ ತಪ್ಪಿದೆ. ನಾನು ಗಾಡಿಯಲ್ಲಿ ಹೇಗೆ ಬಂದೆ? ನಾನು ಆ ಹುಡುಗಿಗೆ ಇಷ್ಟೇ ಹೇಳಿದೆ. ನೀನು ಪ್ರಜ್ಞೆ ತಪ್ಪಿ ಬಿದ್ದಿದ್ದೆ. ನಾನು ನಿನ್ನನ್ನು ಎತ್ತಿಕೊಂಡು ಗಾಡಿಯಲ್ಲಿ ತಂದು ಮಲಗಿಸಿದೆ. ಇದನ್ನು ಬಿಟ್ಟು ನಾನು ಅವಳಿಗೆ ಏನನ್ನೂ ಹೇಳಲಿಲ್ಲ. ಆ ಹುಡುಗಿ ನನಗೆ ನಾನು ಅವಳ ಜೀವನ ಉಳಿಸಿದ್ದಕ್ಕಾಗಿ ಧನ್ಯವಾದ ಹೇಳಿದಳು. ನನ್ನಲ್ಲಿ ಕ್ಷಮೆಯನ್ನು ಸಹ ಕೇಳಿದಳು. ನನ್ನನ್ನು ಕ್ಷಮಿಸು. ನಾನು ನಿನ್ನನ್ನು ತಪ್ಪು ತಿಳಿದುಕೊಂಡಿದ್ದೆ. ರಾತ್ರಿ ನಿನ್ನ ಬಗ್ಗೆ ಏನೆಲ್ಲ ಕೆಟ್ಟದಾಗಿ ಮಾತನಾಡಿದ್ದೆ. ನೀನು ತುಂಬ ಒಳ್ಳೆಯ ಮತ್ತು ನಿಷ್ಠಾವಂತ ಹುಡುಗನಾಗಿದ್ಯಾ. ಇಡೀ ರಾತ್ರಿ ನಿನ್ನ ಗಾಡಿಯಲ್ಲಿ ನಾನೊಬ್ಬಳೇ ಸುಂದರ ಹುಡುಗಿ ಇದ್ದೆ. ನೀನು ನನ್ನ ಜೀವವನ್ನು ಉಳಿಸಿದೆ ಮತ್ತು ಕೆಟ್ಟದಾಗಿ ನಡೆಸಿಕೊಳ್ಳಲಿಲ್ಲ. ನೀವು ತುಂಬ ಒಳ್ಳೆಯ ಮನುಷ್ಯ. ಈಗ ನಾವಿಬ್ಬರು ಗಾಡಿಯಿಂದ ಇಳಿದು ಹಳ್ಳಿಯ ಕಡೆ ಹೊರಟೆವು. ಸ್ವಲ್ಪ ದೂರದಲ್ಲಿ ನಮಗೆ ಆ ಹಳ್ಳಿ ಕಾಣಿಸಿತು. ರಾತ್ರಿ ನಾವು ಈ ಹಳ್ಳಿಯನ್ನು ಹುಡುಕಲು ಹೋದಾಗ ಮಳೆಯಲ್ಲಿ ದಾರಿ ತಪ್ಪಿದ್ದೆವು. ನಾನು ಹಳ್ಳಿಯ ಒಂದು ಮನೆಯ ಬಾಗಿಲನ್ನು ಬಡಿದೆ ಮತ್ತು ಅವರಿಗೆ ಹೇಳಿದೆ, ಸ್ವಲ್ಪ ಸಮಯಕ್ಕಾಗಿ ಈ ಹುಡುಗಿಗೆ ನಿಮ್ಮ ಮನೆಯಲ್ಲಿ ಆಶ್ರಯ ನೀಡಿರಿ. ನನ್ನ ಗಾಡಿ ಹಾಳಾಗಿದೆ. ನಾನು ಗಾಡಿಯನ್ನು ಸರಿ ಮಾಡಿಕೊಂಡು ಮತ್ತೆ ಇವಳನ್ನು ಕರೆದುಕೊಂಡು ಹೋಗುತ್ತೇನೆ. ವಯಸ್ಸಾದ ಹೆಂಗಸೊಬ್ಬರು ಬಾಗಿಲನ್ನು ತೆರೆದರು ಮತ್ತು ಹೇಳಿದರು, ಈ ಹುಡುಗಿ ಯಾರು? ಅವಳು ನಮ್ಮಿಬ್ಬರನ್ನು ಸಂಶಯದಿಂದ ನೋಡುತ್ತಿದ್ದಳು. ನನ್ನ ಬಳಿ ಯಾವುದೇ ಉತ್ತರವಿರಲಿಲ್ಲ. ನನಗೆ ಏನು ಹೇಳಬೇಕೆಂದು ಅರ್ಥವಾಗಲಿಲ್ಲ. ಈಗ ಆ ಹುಡುಗಿ ಏನು ಹೇಳುವವಳಿದ್ದಳು. ಆದರೆ ನಾನು ಅವಳ ಕೈ ಅದುಮಿ ಅವಳನ್ನು ಸುಮ್ಮನಾಗಿಸಿ ಹೇಳಿದೆ, ಇವಳು ನನ್ನ ಹೆಂಡತಿ ಮತ್ತು ನಮ್ಮ ಗಾಡಿ ಹಾಳಾಗಿದೆ. ಸ್ವಲ್ಪ ಹೊತ್ತಿನಲ್ಲಿ ನಾನು ಮರಳಿ ಬರುತ್ತೇನೆ. ಇವಳನ್ನು ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದಾಗ ಆ ಹೆಂಗಸು ಈ ಹುಡುಗಿಯನ್ನು ಒಳಕ್ಕೆ ಕರೆದುಕೊಂಡಳು ಮತ್ತು ನಾನು ಗಾಡಿಯನ್ನು ರಿಪೇರಿ ಮಾಡಿಸಲು ಹೊರಟು ಬಂದೆ. ನನಗೆ ಗಾಡಿ ಸರಿ ಮಾಡಲು 3 ರಿಂದ 4 ಗಂಟೆಗಳು ಹಿಡಿದವು. ನಾನು ಮರಳಿ ಹಳ್ಳಿಗೆ ಬಂದು ಆ ಹೆಂಗಸಲ್ಲಿ ಹುಡುಗಿಯ ಬಗ್ಗೆ ಕೇಳಿದಾಗ ಆ ಹೆಂಗಸು ಹೇಳಿದಳು, ಅವಳಂತೂ ಆಗಲೇ ಹೊರಟು ಹೋದಳು. ತಾನೇ ಸ್ವತಃ ಯಾವುದಾದರೂ ಆಟೋ ಹಿಡಿದು ಹೋಗುತ್ತೇನೆ ಎಂದು ಹೇಳಿ ಹೊರಟು ಹೋದಳು. ನಾನು ಸಹ ನನ್ನ ಗಾಡಿಯಲ್ಲಿ ಮನೆಗೆ ಬಂದಿದ್ದೆ. ಆದರೆ ಒಮ್ಮೊಮ್ಮೆ ಯೋಚಿಸಿದಾಗ ನನಗೆ ನನ್ನ ಬಗ್ಗೆ ನಾಚಿಕೆಯಾಗುತ್ತಿತ್ತು. ನಾನು ಆ ಹುಡುಗಿಯ ಜೊತೆ ಸರಿಯಾಗಿ ನಡೆದುಕೊಂಡಿರಲಿಲ್ಲ. ಅವಳಿಗಂತೂ ಗೊತ್ತಿರಲಿಲ್ಲ ಅವಳ ಮಾನಹರಣವಾಗಿದೆ ಎಂದು. ಅವಳು ತನ್ನ ಎಲ್ಲವನ್ನು ಕಳೆದುಕೊಂಡಿದ್ದಳು. ಒಂದು ವೇಳೆ ಅವಳ ಮದುವೆಯಾದರೆ, ಅವಳ ಗಂಡನಿಗೆ ಸಂಶಯ ಬಂದರೆ ಅವಳ ಜೀವನ ನರಕವಾಗುವುದು. ಆ ಹುಡುಗಿಯು ಹಾಳಾಗಿರುವುದಕ್ಕೆ ನಾನೇ ಕಾರಣ. ಇದಕ್ಕೆ ಪರಿಹಾರವೆಂದರೆ ನಾನು ಆ ಹುಡುಗಿಯನ್ನು ಮದುವೆಯಾಗಬೇಕು. ಆದರೆ ನಾನು ಅವಳನ್ನು ಎಲ್ಲಿ ಹುಡುಕಬೇಕು? ನನಗೆ ಅವಳ ಅಡ್ರೆಸ್ ಸಹ ಗೊತ್ತಿರಲಿಲ್ಲ. ಅವಳ ಹೆಸರು ಸಹ ಗೊತ್ತಿಲ್ಲ. ನಾನು ಆದರೂ ಆ ಹುಡುಗಿಯನ್ನು ತುಂಬ ಹುಡುಕಿದೆ. ಇದಾಗಿ 4 ತಿಂಗಳು ಕಳೆದಿತ್ತು. ಒಂದು ದಿನ ನಾನು ನನ್ನ ಅಮ್ಮನನ್ನು ಕರೆದುಕೊಂಡು ದೇವಸ್ಥಾನಕ್ಕೆ ಹೋಗಿದ್ದೆ. ನಾನು ತನ್ನ ಜೊತೆ ದೇವಸ್ಥಾನಕ್ಕೆ ಬರಬೇಕೆಂಬುದು ಅಮ್ಮನ ದೊಡ್ಡ ಆಸೆಯಾಗಿತ್ತು. ಇದಕ್ಕೂ ಮೊದಲು ಅಮ್ಮ ಒಬ್ಬಳೇ ದೇವಸ್ಥಾನಕ್ಕೆ ಹೋಗುತ್ತಿದ್ದಳು. ಆ ದಿನ ಅಮ್ಮ ತನ್ನ ಜೊತೆಗೆ ದೇವಸ್ಥಾನಕ್ಕೆ ಬಾ ಎಂದು ಹೇಳಿದಾಗ ನನಗೇನೂ ಗೊತ್ತಿಲ್ಲ. ನಾನು ಹಾ ಎಂದು ಹೇಳಿದ್ದೆ. ನಾನು ಅಮ್ಮನ ಜೊತೆ ದೇವಸ್ಥಾನಕ್ಕೆ ಹೋದಾಗ ಅಲ್ಲೊಬ್ಬಳು ಹುಡುಗಿ ದೇವರ ಮುಂದೆ ಅಳುತ್ತಾ ಪ್ರಾರ್ಥನೆ ಮಾಡುತ್ತಿದ್ದಳು ಮತ್ತು ಹೇಳುತ್ತಿದ್ದಳು, ಭಗವಂತ, ನನಗೆ ನೀನೇಕೆ ಹೀಗೆ ಮಾಡಿದೆ? ನಾನು ಮಾಡಿದ ಯಾವ ತಪ್ಪಿಗೆ ನೀನು ಈ ಶಿಕ್ಷೆ ನೀಡಿದೆ? ನಾನು ಯಾವುದೇ ಪಾಪ ಮಾಡಿಲ್ಲ. ಮತ್ತೆ ನನಗೆ ಏಕೆ ಈ ಶಿಕ್ಷೆ ನೀಡಿದೆ? ನಾನು ಯಾರೊಂದಿಗೂ ಯಾವುದೇ ಸಂಬಂಧವನ್ನು ಇಟ್ಟುಕೊಂಡಿರಲಿಲ್ಲ. ನನಗೆ ಇಂದಿನವರೆಗೂ ಯಾವುದೇ ಹುಡುಗನ ಜೊತೆ ಯಾವುದೇ ಅಫೇರ್ ಇರಲಿಲ್ಲ. ಹಾಗಿದ್ದಾಗ ಈ ಪಾಪ ನನ್ನ ಹೊಟ್ಟೆಯಲ್ಲಿ ಹೇಗೆ ಬಂದಿತ್ತು? ನೀನು ನನ್ನನ್ನು ಈ ಸಂಕಟಕ್ಕೆ ದೂಡಿದ್ಯಾ ಎಂದರೆ ಅದರಿಂದ ಹೊರತರುವುದು ನಿನಗೆ ಚೆನ್ನಾಗಿ ಗೊತ್ತು. ಇಲ್ಲದಿದ್ದರೆ ನಾನು ನನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತೇನೆ. ಇಂಥ ಕೆಟ್ಟ ಜೀವನವನ್ನು ನಾನು ನಡೆಸಲಾರೆ. ಆ ಹುಡುಗಿಯ ಮಾತು ಕೇಳಿ ನನ್ನ ಹೃದಯ ಬಡಿದುಕೊಳ್ಳತೊಡಗಿತ್ತು. ಅವಳ ಮುಖವನ್ನು ನೋಡಿದಾಗಲಂತೂ ನನ್ನ ಹೃದಯ ಇನ್ನೂ ಬಡಿದುಕೊಳ್ಳತೊಡಗಿತ್ತು. ಇವಳಂತೂ ಅದೇ ಹುಡುಗಿಯಾಗಿದ್ದಳು. ಇದರರ್ಥ ಆ ದಿನ ರಾತ್ರಿ ಈ ಹುಡುಗಿಯ ಜೊತೆ ನಾನು ಏನು ಮಾಡಿದ್ದೇನೋ ಅದರ ಫಲ ಈಗ ಅವಳ ಹೊಟ್ಟೆಯಲ್ಲಿ ಬೆಳೆಯುತ್ತಿತ್ತು. ಅವಳ ಜೀವನವನ್ನು ಹಾಳು ಮಾಡಿದವನು ನಾನೇ ಆಗಿದ್ದೆ. ನಾನು ಅವಳ ಜೋಡಿಸಿರುವ ಕೈಗಳನ್ನು ನನ್ನ ಕೈಗಳಲ್ಲಿ ಹಿಡಿದುಕೊಂಡೆ. ಆಗ ಅವಳು ಕಣ್ಣು ತೆರೆದಳು. ಬಹುಶಃ ಅವಳು ನನ್ನನ್ನು ಗುರುತಿಸಿದಳು ಮತ್ತು ಹೇಳಿದಳು, ನೀನು ಇಲ್ಲೇನು ಮಾಡ್ತಾ ಇದ್ದೀಯಾ? ಆಗ ನಾನು ಹೇಳಿದೆ, ದೇವಸ್ಥಾನಕ್ಕೆ ಜನರು ಏಕೆ ಬರುತ್ತಾರೆ? ತಮ್ಮ ಪಾಪಗಳ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲು ಬರುತ್ತಾರೆ. ನಾನು ಸಹ ನನ್ನ ಪಾಪದ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲು ಬಂದಿದ್ದೇನೆ. ಆಗ ಅವಳು ಹೇಳಿದಳು, ನೀನು ಎಂಥ ಪಾಪ ಮಾಡಿದ್ದೀಯಾ? ಆಗ ನಾನು ಹೇಳಿದೆ,
ನಾನು ನಿನ್ನನ್ನು ಮದುವೆಯಾಗ ಬಯಸಿದ್ದೇನೆ. ನನ್ನ ಮಾತು ಕೇಳಿ ಅವಳು ಅಳತೊಡಗಿದಳು ಮತ್ತು ಹೇಳಿದಳು, ನೀನು ತುಂಬ ಒಳ್ಳೆಯವನು. ನನ್ನಂಥವಳು ನಿನಗೆ ಸರಿ ಹೋಗುವುದಿಲ್ಲ. ನಾನೊಂದು ಅನಾಥ ಮಗುವಿಗೆ ಜನ್ಮ ನೀಡುವವಳಿದ್ದೇನೆ. ಇದು ಹೇಗಾಯಿತು ನನಗೆ ಗೊತ್ತಾಗಲಿಲ್ಲ. ನನ್ನ ಹೊಟ್ಟೆಯಲ್ಲಿ ಯಾರದೋ ಮಗು ಬೆಳೆಯುತ್ತಿದೆ. ನಾನು ಆ ರೀತಿಯ ಯಾವ ಕೆಲಸನೂ ಮಾಡಿರಲಿಲ್ಲ. ಕಳೆದ 2 ತಿಂಗಳಿಂದ ನನ್ನ ಆರೋಗ್ಯ ತುಂಬ ಹದಗೆಟ್ಟಿತ್ತು. ಆಗ ನಾನು ಡಾಕ್ಟರ್ ಬಳಿ ಹೋದಾಗ ಡಾಕ್ಟರ್ ನನಗೆ ಈ ವಿಷಯವನ್ನು ಹೇಳಿದ್ದರು. ಮನೆಯಲ್ಲಿ ವಯಸ್ಸಾದ ಅಮ್ಮ ಇದ್ದಾರೆ. ತಂದೆ ಮೊದಲೇ ತೀರಿಕೊಂಡಿದ್ದಾರೆ. ನನ್ನ ಅಮ್ಮ ನನ್ನ ಎಲ್ಲ ಜವಾಬ್ದಾರಿ ಜೊತೆಗೆ ನನ್ನ ಲಾಲನೆ ಪಾಲನೆ ಮಾಡಿದ್ದಾರೆ. ನಾನು ಒಂದು ಸ್ಕೂಲಿನಲ್ಲಿ ಜಾಬ್ ಮಾಡುತ್ತಿದ್ದೇನೆ. ನನ್ನ ಮದುವೆಯೂ ಈಗ ನಡೆಯುವುದರಲ್ಲಿ ಇತ್ತು. ಆದರೆ ಇದೆಲ್ಲವೂ ಹೇಗೆ ನಡೆಯಿತು ನನಗೆ ಗೊತ್ತಾಗಲಿಲ್ಲ. ಆಗ ನಾನು ಹೇಳಿದೆ, ನಾನು ನಿನಗೆ ಆಸರೆ ಆಗಬಯಸಿದ್ದೇನೆ. ನಿನ್ನ ಮಗುವನ್ನು ನನ್ನದಾಗಿಸಿಕೊಳ್ಳಬೇಕೆಂದಿದ್ದೇನೆ. ಈ ಮಗುವಿಗೆ ನಾನು ತಂದೆಯಾಗ ಬಯಸಿದ್ದೇನೆ. ಇದನ್ನು ಹೇಳುತ್ತಾ ನಾನು ಅವಳ ನೋಟದಿಂದ ತಪ್ಪಿಸಿಕೊಂಡಿದ್ದೆ. ಬಹುಶಃ ಅವಳು ಎಲ್ಲವನ್ನೂ ಅರ್ಥ ಮಾಡಿಕೊಂಡಳು. ಆಮೇಲೆ ಅವಳು ನನ್ನ ಮುಂದೆ ಬಂದಳು. ಈಗ ಅವಳ ಮುಖದಲ್ಲಿ ದುಃಖ, ನೋವು, ಸಿಟ್ಟು, ಆಕ್ರೋಶ ಎಲ್ಲವೂ ತುಂಬಿತ್ತು. ಕ್ರೋಧದಿಂದ ಕಣ್ಣು ಬಿಟ್ಟು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನನ್ನನ್ನು ಕೇಳುತ್ತಿದ್ದಳು. ಹಾಗಾದರೆ ಈ ಮಗುವಿನ ತಂದೆ ನೀನಾ? ಒಂದು ವೇಳೆ ನಾನು ಹೇಳುವುದು ಸರಿಯಾಗಿದ್ದರೆ ಆ ದಿನ ರಾತ್ರಿ ನಾನು ಪ್ರಜ್ಞೆ ತಪ್ಪಿದ್ದನ್ನು ನಿನ್ನ ಕೆಟ್ಟ ಕೆಲಸಕ್ಕೆ ಬಳಸಿಕೊಂಡಿದ್ದೀಯಾ? ಇದು ನಡೆದು 4 ತಿಂಗಳಾಗಿತ್ತು. ನನಗೂ ಸಹ ಈಗ 4 ತಿಂಗಳಾಗಿದೆ. ನಿಜ ಹೇಳು, ಆ ರಾತ್ರಿ ಏನಾಗಿತ್ತು? ಈಗ ಅವಳು ನನ್ನ ಕಾಲರ್ ಪಟ್ಟಿಯನ್ನು ಹಿಡಿದು ಕೇಳುತ್ತಿದ್ದಳು. ಈಗ ಸತ್ಯವನ್ನು ಮುಚ್ಚಿಟ್ಟು ಯಾವುದೇ ಪ್ರಯೋಜನವಿರಲಿಲ್ಲ. ನಾನು ಅವಳಿಗೆ ಎಲ್ಲ ಸತ್ಯವನ್ನು ಹೇಳಿದೆ. ನಾನು ಹೇಳಿದೆ, ತುಂಬ ಚಳಿಯಿದ್ದರಿಂದ ನೀನು ಪ್ರಜ್ಞೆ ತಪ್ಪಿದೆ. ಎಷ್ಟು ಎಬ್ಬಿಸಿದರೂ ನೀನು ಎಚ್ಚರವಾಗಲಿಲ್ಲ. ನಿನ್ನ ಶರೀರ ತುಂಬ ಕೋಲ್ಡ್ ಆಗಿತ್ತು. ನಿನ್ನ ತುಟಿಯೆಲ್ಲವೂ ನೀಲಿ ಬಣ್ಣಕ್ಕೆ ತಿರುಗಿತ್ತು. ಆ ಸಂದರ್ಭದಲ್ಲಿ ಒಂದು ವೇಳೆ ನಿನಗೆ ಶಾಖ ದೊರೆಯದಿದ್ದರೆ ನಿನ್ನ ರಕ್ತವೆಲ್ಲ ಹೆಪ್ಪುಗಟ್ಟುತ್ತಿತ್ತು ಮತ್ತು ನಿನ್ನ ಪ್ರಾಣ ಹೋಗುತ್ತಿತ್ತು. ನಿನ್ನ ಪ್ರಾಣವನ್ನು ರಕ್ಷಿಸಲು ನಿನ್ನ ಶರೀರಕ್ಕೆ ನನ್ನ ಶರೀರದ ಶಾಖವನ್ನು ನೀಡ ಬಯಸಿದೆ. ಹೀಗೆ ಮಾಡುವಾಗ ನಿನ್ನ ಸಂಪರ್ಕಕ್ಕೆ ಬಂದ ತಕ್ಷಣ ನಾನು ನಿನ್ನಲ್ಲಿ ಕರಗಿ ಹೋದೆ. ನನಗೆ ಇಷ್ಟವಿಲ್ಲದಿದ್ದರೂ ಇದೆಲ್ಲವೂ ನಡೆದು ಹೋಯಿತು. ಆ ದಿನ ನಿನಗೆ ನಾನು ಹೇಳಬೇಕೆಂದಿದ್ದೆ. ಆದರೆ ಭಗವಂತನ ಮುಂದೆ ಇದೆಲ್ಲವನ್ನು ನಿನಗೆ ಹೇಳುವ ಸಂದರ್ಭ ಬಂದಿತ್ತು. ಭಗವಂತನ ಮೇಲೆ ಪ್ರಮಾಣ ಮಾಡಿ ಹೇಳುತ್ತಿದ್ದೇನೆ, ಕಳೆದ 4 ತಿಂಗಳಿಂದ ನಾನು ಸರಿಯಾಗಿ ನಿದ್ದೆ ಮಾಡಲು ಸಾಧ್ಯವಾಗಿಲ್ಲ. ಪ್ರತಿ ಕ್ಷಣವೂ ನಾನು ನಿನ್ನ ಬಗ್ಗೆ ಯೋಚಿಸುತ್ತಿದ್ದೆ. ನಾನು ನಿನ್ನನ್ನು ಮದುವೆಯಾಗಬೇಕೆಂದು ತುಂಬ ಹುಡುಕಾಡಿದೆ. ಆದರೆ ನೀನು ಸಿಗಲಿಲ್ಲ. ಆದರೆ ಈಗ ಭಗವಂತನ ಚಮತ್ಕಾರ ನೋಡು. ಅವನಿಗೆ ಮಗುವಿನ ಅಸಲಿ ಅಪ್ಪನೊಂದಿಗೆ ಮಗುವನ್ನು ಸೇರಿಸಬೇಕಾಗಿತ್ತು. ಈಗ ನೀನು ನನಗೆ ದೊರೆತಿದ್ಯಾ. ಏನು ನಡೆದಿದೆಯೋ ಅದೆಲ್ಲವೂ ತಪ್ಪು ಎಂದು ನನಗೆ ಗೊತ್ತಿದೆ. ಅದಕ್ಕಾಗಿ ನಾನು ನಿನ್ನಲ್ಲಿ ಕ್ಷಮೆಯನ್ನು ಸಹ ಕೇಳುತ್ತಿದ್ದೇನೆ. ನಾನು ನನ್ನ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲು ತಯಾರಾಗಿದ್ದೇನೆ. ನಾನು ನಿನಗೆ ಮರ್ಯಾದೆಯ ಜೀವನವನ್ನು ನೀಡಬಯಸಿದ್ದೇನೆ. ನನ್ನ ಮಗುವನ್ನು ಮರ್ಯಾದೆಯಿಂದ ನನ್ನದಾಗಿಸಿಕೊಳ್ಳಬೇಕೆಂದಿದ್ದೇನೆ. ಈ ಮಾತನ್ನು ಕೇಳಿ ಅವಳು ಅಲ್ಲೇ ಕುಳಿತು ಬಿಟ್ಟಿದ್ದಳು ಮತ್ತು ಹೇಳಿದಳು, ನಾನು ಹೇಗೆ ನಿನ್ನನ್ನು ಕ್ಷಮಿಸಲಿ? ಈ 4 ತಿಂಗಳು ನಾನು ಎಷ್ಟು ಕಷ್ಟ ಅನುಭವಿಸಿದ್ದೇನೆ ಎನ್ನುವುದು ನಿನಗೆ ಗೊತ್ತಾ? ಪ್ರತಿ ಕ್ಷಣವೂ ಸತ್ತು ಬದುಕಿದ್ದೇನೆ. ಇಂದು ನೀನು ಇಷ್ಟು ಸಲೀಸಾಗಿ ಹೇಳುತ್ತಿದ್ದೀಯಾ ನಿನ್ನನ್ನು ಕ್ಷಮಿಸಿಬಿಡು ಎಂದು. ಆದರೆ ಅವಳ ಬಳಿ ಬೇರೆ ಯಾವ ದಾರಿಯೂ ಇರಲಿಲ್ಲ. ಅವಳು ನನ್ನೊಂದಿಗೆ ಅಸಹಾಯಕತೆಯಿಂದ ಮದುವೆ ಮಾಡಿಕೊಳ್ಳಲೇಬೇಕಾಯಿತು. ಆದರೆ ನಮ್ಮಿಬ್ಬರ ಕಡೆಯಿಂದಲೂ ಈ ಮದುವೆಗೆ ತುಂಬ ವಿರೋಧಗಳು ವ್ಯಕ್ತವಾದವು. ಏಕೆಂದರೆ ಮೊದಲೇ ಅವಳ ಮದುವೆ ಫಿಕ್ಸ್ ಆಗಿತ್ತು. ಮತ್ತೊಂದು ಕಡೆ ನೀಲಾಳ ಮನೆಯವರು ಬಡವರಾಗಿದ್ದರಿಂದ ನನ್ನ ಅಮ್ಮನಿಗೆ ಬಡವರ ಮನೆಯ ಹೆಣ್ಣು ಮಗಳು ಇಷ್ಟವಿರಲಿಲ್ಲ. ಅವಳು ಶ್ರೀಮಂತ ಮನೆಯ ಹೆಣ್ಣು ಮಗಳನ್ನು ನನಗೆ ಮದುವೆ ಮಾಡಿಸಬೇಕೆಂದು ಬಯಸಿದ್ದಳು. ಆದರೆ ನಾನು ಹಾಗೋ ಹೀಗೋ ಮಾಡಿ ನನ್ನ ಅಮ್ಮನನ್ನು ಮದುವೆಗೆ ಒಪ್ಪಿಸಿದ್ದೆ. ನೀಲಾಳಿಗೂ ಸಹ ಅವರ ಅಮ್ಮನನ್ನು ಒಪ್ಪಿಸಲು ತುಂಬ ಕಷ್ಟಪಡಬೇಕಾಗಲಿಲ್ಲ. ಏಕೆಂದರೆ ನಾನು ಒಳ್ಳೆಯ ಶ್ರೀಮಂತ ಮನೆಯ ಹುಡುಗನಾಗಿದ್ದೆ ಮತ್ತು ನನಗೆ ಒಳ್ಳೆಯ ನೌಕರಿ ಸಹ ಇತ್ತು. ನಮ್ಮ ಮದುವೆಯಾದ ಕೆಲವು ತಿಂಗಳವರೆಗೆ ನೀಲಾ ನನ್ನ ಜೊತೆ ಮಾತನಾಡುತ್ತಿರಲಿಲ್ಲ. ಆನಂತರ ನನ್ನ ಗುಣವನ್ನು ನೋಡಿ ಅವಳು ನನ್ನನ್ನು ಇಷ್ಟಪಡತೊಡಗಿದಳು. ಬಹುಶಃ ಅವಳಿಗೆ ನನ್ನ ಪ್ರೀತಿ ಅರ್ಥವಾಗಿರಬೇಕು. ಈ ಮೊದಲು ನೀಲಾಳಲ್ಲಿ ಪ್ರೀತಿ ಹುಟ್ಟಿ ನಾನು ಅವಳನ್ನು ಮದುವೆಯಾಗಿರಲಿಲ್ಲ. ಅವಳ ಹೊಟ್ಟೆಯಲ್ಲಿರುವ ಮಗುವಿಗೆ ಅದರ ಹಕ್ಕು ನೀಡಲು ನಾನು ನೀಲಾಳನ್ನು ಮದುವೆಯಾಗಿದ್ದೆ. ನಾನು ಅವಳ ಜೀವನವನ್ನು ಗಂಡಾಂತರದಿಂದ ಪಾರು ಮಾಡಲು ಬಯಸಿದ್ದೆ. ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲು ಬಯಸಿದ್ದೆ. ಆದ್ದರಿಂದ ನಾನು ನೀಲಾಳನ್ನು ಮದುವೆಯಾಗಿದ್ದೆ. ಆದರೆ ನೀಲಾಳನ್ನು ಮದುವೆಯಾಗಿ ಅವಳ ಹಣೆಗೆ ಸಿಂಧೂರ ಇಡುತ್ತಿದ್ದಂತೆ ಮತ್ತು ಅವಳ ಜೊತೆ ಸಪ್ತಪದಿ ತುಳಿಯುತ್ತಿದ್ದಂತೆ ಸ್ವತಃ ನನ್ನ ಹೃದಯದಲ್ಲಿ ನೀಲಾಳ ಮೇಲೆ ಪ್ರೀತಿ ಹುಟ್ಟಿತ್ತು. ಇಂದು ನಾನು ಅವಳನ್ನು ತುಂಬ ಪ್ರೀತಿ ಮಾಡುತ್ತಿದ್ದೇನೆ. ಕೆಲವು ತಿಂಗಳ ನಂತರ ನೀಲಾಳು ಮುದ್ದಾದ ಗಂಡು ಮಗುವಿಗೆ ಜನ್ಮ ನೀಡಿದಳು. ಇದಕ್ಕೆ ಅಮ್ಮ ತುಂಬ ಪ್ರತಿರೋಧ ವ್ಯಕ್ತಪಡಿಸಿದಳು. ಹೇಳಿದಳು, ಮದುವೆಗೆ ಕೇವಲ 5 ತಿಂಗಳಾಗಿದೆ. ಆಗಲೇ ನಿನ್ನ ಹೆಂಡತಿ ನಿನಗೆ ಗಂಡು ಮಗುವನ್ನು ನೀಡಿದ್ದಾಳೆ. ಇದು ಹೇಗೆ ಸಾಧ್ಯವಾಯಿತು? ಈಗ ನಾನು ಈ ಮಾತನ್ನು ನನ್ನ ಅಮ್ಮನಲ್ಲೂ ಸಹ ಮುಚ್ಚಿಡಲಾಗಲಿಲ್ಲ. ಅಮ್ಮನಿಗೂ ಸಹ ಎಲ್ಲ ವಿಷಯವನ್ನು ಹೇಳಿದೆ. ನನ್ನ ಮಾತು ಕೇಳಿ ನನ್ನ ಅಮ್ಮ ಮೊದಲಂತೂ ನನ್ನ ಮೇಲೆ ತುಂಬ ಸಿಟ್ಟು ಮಾಡಿಕೊಂಡಳು. ನಂತರ ಖುಷಿಯಿಂದ ನೀಲಾ ಮತ್ತು ಮಗುವನ್ನು ಪ್ರೀತಿ ಮಾಡತೊಡಗಿದಳು. ಇಂದು ನನ್ನ ಜೀವನದಲ್ಲಿ ನಾನು ತುಂಬ ಖುಷಿಯಾಗಿದ್ದೇನೆ.
ನೀಲಾ ಸಹ ನನ್ನೊಂದಿಗೆ ತುಂಬ ಖುಷಿಯಾಗಿದ್ದಾಳೆ. ಅವಳು ನನ್ನನ್ನು ತುಂಬ ಪ್ರೀತಿ ಮಾಡುತ್ತಾಳೆ. ಪ್ರಿಯ ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.